ಇದು ಭಯಂಕರ ಇದೆ ಸರ್. ಮುಟ್ಟೂರು ಮುನಿ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ? ಬನ್ನಿ ನೋಡಿ, ಮುಟ್ಟೂರು ಮುನಿ ಇದು ಕೂಡ ನಮ್ಮಲ್ಲಿ ಬಹಳ ಹೇಳುವ ಬರ್ತಾ ಇದೆ. ನನಗೆ ದೊಡ್ಡಬಳ್ಳಾಪುರದಿಂದ ಒಬ್ಬರು ನಾಟಿ ವೈದ್ಯ ಮಾಡುವಂತಹ ವ್ಯಕ್ತಿ ನಂಗೆ ಸಿಕ್ಕಿರಲಿ. ಮೂಟೆಗಟ್ಟಲೆ ತುಂಬಿಕೊಂಡು ಹೋಗ್ತಾ ಇದ್ರು. ಯಾಕಪ್ಪ ಅಂದ್ರೆ, ಸರ್ ಹಸು ಕೆಚ್ಚಲಲ್ಲಿ ಬಾವಾಗುತ್ತೆ, ಆ ಬಾವಿಗೆ ಪರಮೌಷಧಿ ಇದು ಅಂತ ಹೇಳಿದ್ರು. ದೊಡ್ಡಬಳ್ಳಾಪುರನ ಇಲ್ಲಿ ಬಂದಿದ್ದಾರೆ ತಗೊಂಡೋಗ್ಲಿಕ್ಕೆ. ಅಂದ್ರೆ ಇದು ಹೇರಳವಾಗಿ ಸಿಗೋ ಜಾಗನ ಹುಡುಕ್ತಾರೆ ಔಷಧಿ ಮಾಡ್ಲಿಕ್ಕೆ. ಅದರಲ್ಲಿ ಹೇರಳವಾಗಿ ಸಿಗುವಂತ ಜಾಗನ ಉಳಿಸ್ಕೊಂಡ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ನಾಳೆ. ಇಲ್ಲದ್ರೆ ನಮಗೆ ಬಾವಿಗೂ ಔಷಧಿ ಇಲ್ಲ, ಆ ಬಾವು ಸರಿಯಾಗಿಲ್ಲದೆ ಇದ್ರೆ ಹಸುವಿಂದು ನಮ್ಗೆ ಹಾಲ್ಗೂ ತೊಂದರೆ ಆಗುತ್ತೆ. ಇದರಿಂದ ಇಂಥ ಪ್ರದೇಶಗಳನ್ನ ಉಳಿಸ್ಕೋಬೇಕಾಗಿದೆ. ಇಲ್ಲೂ ಹೇರಳವಾಗಿ ಬೆಳೆದಿದೆ. ಹಾಗೇನೆ ಇನ್ನೂ ಹಲವಾರು ಉಪಯೋಗ, ಲೈಕ್ ಪೈಲ್ಸ್ಗೆ ಅಂತ ಮಾತಾಡ್ತಾ ಇದೀವಿ, ರಾಮಬಾಣ ಅಂತ ಹೇಳ್ತಾರೆ ನೋಡಿ. ಇವೆಲ್ಲನೂ ಒಂದಷ್ಟು ಈಗಲೂ ಬೇರೆಯವರು ಕೂಡ ಇದನ್ನೇ ಎಕ್ಸ್ಟ್ರಾಕ್ಟ್ ಮಾಡಿ ಇಂಜೆಕ್ಷನ್ ರೂಪದಲ್ಲೋ ಮಾತ್ರ ರೂಪದಲ್ಲಿ ಕೊಡ್ತಾರೆ. ನಮ್ಮ ನಾಟಿ ವೈದ್ಯರು ಹಾಗೇನೆ ಸಂಸ್ಕರಣೆ ಮಾಡಿ ಕೊಡ್ತಾ ಇದ್ರು. ಒಟ್ಟಿನಲ್ಲಿ ಈ ಔಷಧಿ ಗಿಡಗಳು ಇಲ್ಲದೆ ಇದ್ರೆ ಮುಂದೆ ನಮ್ಗೆ ಯಾವ ಔಷಧಿನೂ ಸಿಗಲ್ಲ. ಧನ್ಯವಾದಗಳು ಸರ್. ಇದನ್ನ ಬೇರೆ ಸಮೇತ ಕಿತ್ಕೊಂಡು ನೀರಲ್ಲಿ ಹಾಕಿ 1 ಲೀಟರ್ ಹಾಕಿ ಅರ್ಧ ಲೀಟರ್ ಹಾಕಬೇಕು, ಕಾಯಿಸ್ಬೇಕು. ಅದನ್ನ ದಿನನಿತ್ಯ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ, ಸ್ಪೈಸ್ ಸುಧಾರಣೆ ಫುಲ್ ಆಗುತ್ತೆ. ಒಂದು ಸ್ವಲ್ಪ ನಾವದನ್ನ ಆಯುರ್ವೇದದಲ್ಲಿ ಸಂಸ್ಕರಣೆ ಮಾಡೋದು ಅಂತ ಹೇಳ್ತಾರಲ್ಲ, ಅದನ್ನ ಶೋಧಿಸೋದು, ಕಾಯಿಸೋದು, ಆಮೇಲೆ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಅವನ್ನ ಚೆನ್ನಾಗಿ ಮಾಡದೇ ಇದ್ರೆ ಕೆಲವು ತೊಂದರೆ ಆಗಬಹುದು. ಅದರಿಂದ ಹುಷಾರಾಗಿ ಮಾಡ್ಕೋಬೇಕು, ಡಾಕ್ಟರ್ ಸಲಹೆ ತಗೋಬೇಕು, ಮತ್ತೆ ತಿಳ್ಕೊಂಡು ಮಾಡ್ಬೇಕಾಗುತ್ತೆ. ಮುಂಚೆಯಿಂದನೂ ಮಾಡಿರೋಂತ ಇದು ಮಾಡ್ಬಿಟ್ಟು ಸಂಪರ್ಕ ಮಾಡ್ಬಿಟ್ಟು ಅವರಿಂದ ನಾವು ಮಾಹಿತಿ ತಗೊಂಡು. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಆಯುರ್ವೇದಿಕ್ ಬಗ್ಗೆ ಬಹಳಷ್ಟು ಆಸಕ್ತಿ ಮತ್ತೆ ಪುನರುಜ್ಜೀವನ ಇದೆ ಅಂತ ಹೇಳ್ಬಹುದು. ಒಂದು ಕಾಲದಲ್ಲಿ ಬಹಳ ಇತ್ತು, ಮತ್ತೆ ಒಂದಷ್ಟು ಕಾಲ ಅಲೋಪತಿಗೆ ಬಂತು. ಈಗ ಮತ್ತೆ ಆಯುರ್ವೇದಿಕ್ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದೀವಿ. ಯಾಕಂದ್ರೆ ಅಲೋಪತಿನಲ್ಲಿ ಉಕ್ಕೋದ್ರ ಮೇಲೆ ನೀರು ಹಾಕೋದು ಅಂತ ಒಂದು ಮಾತು ಹೇಳ್ತೀವಲ್ಲ, ಆ ರೀತಿ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ಬಂದ್ಬಿಟ್ಟಿದೆ ಈಗ, ಅಲ್ವೇ? ಯಾವುದೇ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಔಷಧಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರೋ ವಿಷಯನೇ. ಈಗ ಏನೋ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮೂಲ ಚಿಕಿತ್ಸೆಗೆ ಬಹಳ ಉಪಯೋಗ ಆಗುತ್ತೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಇವೆಲ್ಲ ಅಳವಡಿಸ್ಕೊಂಡ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟೋ ಹಿಂದಿನ ನಮ್ಮ ಪಾರಂಪರಿಕವಾಗಿ ಏನು ಯೂಸ್ ಮಾಡ್ತಾ ಇದ್ರು ಅದನ್ನ ಸೊಪ್ಪು ಸದೆ ಅಂತ ಹಿಂದೆ ತಿಂತಾ ಇದ್ರು. ಬೆರಕೆ ಸೊಪ್ಪು ಅಂತ ಎಲ್ಲಾ ಮಿಕ್ಸ್ ಮಾಡಿ ಅದನ್ನು ಉಪ್ಸಾರು ಮಾಡಿ ಬಸ್ಸಾರು ಮಾಡಿ ತಿಂತಾ ಇದ್ರು. ಗಟ್ಟಿಮುಟ್ಟಿಯಾಗಿ ಆರೋಗ್ಯವಾಗಿ ತುಂಬಾ ಇದ್ರು. ನಾವೆಲ್ಲ ಇದು ಮಾಡ್ಬಿಟ್ಟು ಏನ್ ಮಾಡ್ತಾ ಇದೀವಿ ಇವತ್ತು, ಯಾವ್ದೋ ಕೆಮಿಕಲೈಸ್ ಯಾವ್ದೋ ನೀರಲ್ಲಿ ಹಾಕುತ್ತೆ ಅಂದ್ಕೊಟ್ಟನ್ನ ಚೆನ್ನಾಗಿ ತಂದ್ಬಿಟ್ಟು ನಮ್ಮ ಸೋಂಬೇರಿತನ ತಿಂದು ಆರೋಗ್ಯ ಹಾಳು ಮಾಡ್ತಾ ಇದೀವಿ. ಈಗ ಎಣ್ಣೆ ಸೊಪ್ಪು ಬಹಳ ಬಳಸ್ತಾ ಇದ್ವಿ ಅಲ್ವೇ ಒಂದ್ ಕಾಲದಲ್ಲಿ. ಈಗ ಎಲ್ಲಿ ತರ್ತೀರಿ ನೀವೀಗ? ಎಲ್ಲ ಕೆಮಿಕಲ್ಸ್ ಹೊಡೆದಿದ್ದೀವಿ ಹೊಲಗಳಿಗೆ, ತೋಟಗಳಿಗೆ. ಯಾವ ಸೊಪ್ಪು ಬೆಳೆಯಲ್ಲ. ಬೆಳೆದ್ರೆ ರೈತ ನಂಗೆ ಲಾಸ್ ಆಗುತ್ತೆ ಬೆಳೆ ಅಂತಾನೆ ಒಂದ್ ರೀತಿಯಲ್ಲಿ. ಆ ರೈತಂಗೆ ಲಾಸ್ ಆಗದಂಗೆ ನಮಗೆ ಇದು ಸಿಗೋ ಹಂಗೆ ಮಾಡುವಂತ ಒಂದು ಮ್ಯಾನೇಜ್ಮೆಂಟ್ ಬಂದ್ರೆ ತುಂಬಾ ತುಂಬಾ ಉಪಕಾರ ಆಗುತ್ತೆ. ಸುಮಾರು ಜನ ಈಗ ನೈಸರ್ಗಿಕ ಕೃಷಿಗೆ ಒತ್ಕೊಳ್ತಾ ಇದಾರೆ. ಆಮೇಲೆ ಆ ನೈಸರ್ಗಿಕ ಕೃಷಿಯಿಂದ ಏನ್ ಲಾಭ ಅನ್ನೋದನ್ನ ನಾವು ಕೂಡ ನೋಡಿ ತಿಳ್ಕೊಂಡಿದೀವಿ ಕೂಡ. ಅದ್ ಮಾಡ್ಲೇಬೇಕಾಗುತ್ತೆ, ವಾಪಸ್ ಬರ್ಬೇಕು. ಹೌದು. ಥ್ಯಾಂಕ್ ಯು, ಧನ್ಯವಾದಗಳು.